ನಿನ್ನೆ ರಾತ್ರಿ ಸುಮಾರು 10:20 ಸಮಯದಲ್ಲಿ ರಸೂಲ್ಪುರ್ ಅನ್ನೋಂಥ ಧಾರವಾಡ ಟೌನ್ ವ್ಯಾಪ್ತಿಯಲ್ಲಿ ಬರುವಂಥ ಏರಿಯಾದಲ್ಲಿ ಜಮಾಲ್ ತಮಟ್ಗಾರ್ ಅಂತ ಫಿರ್ಯಾದಿ ಏನಿದ್ದಾರೆ ಅವರು ಹೇಳೋದ್ರ ಪ್ರಕಾರ 6-7 ಜನ ನಿಂತು ಅವರ ಮನೆ ಮುಂದೆ ಮತ್ತು ಆ ರಸೂಲ್ಪುರ್ ರೋಡ್ ಹತ್ರ ಕೂಗಾಡ್ತಾಯಿದ್ರು, ಕಿರ್ಚಾಡ್ತಾಯಿದ್ರು ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಹೆಸರನ್ನು ತಗೊಂಡು ಕೂಗಾಡ್ತಾಯಿದ್ರು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಬಂದು ಈತ ಯಾಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸರೆಲ್ಲ ಕೇಳ್ತೀರಿ, ಹೆಸರೆಲ್ಲ ಯಾಕೆ ಇಟ್ಕೊಂಡು ಕೂಗಾಡ್ತಿದ್ದೀರಿ ಅಂತ ಹೇಳಿದಾಗ ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡಿಬಿಟ್ಟು ಚಾಕುದಿಂದ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥದ್ದು ಕಂಪ್ಲೇಂಟು. ಆ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಕೈ ಭಾಗಕ್ಕೆ ಚಾಕು ತಗಲಿದೆ ಅನ್ನುವಂಥ ವಿಷಯ ಕೂಡ ಫಿರ್ಯಾದಿ ಹೇಳ್ತಾರೆ. ಸೊ ಇದರ ಮೇಲೆ ನಾವು ಕೊಲೆ ಪ್ರಯತ್ನದ ಒಂದು ಪ್ರಕರಣವನ್ನು ಮತ್ತು ದೊಂಬಿ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಸೊ ಆ ಪ್ರಕಾರ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಮತ್ತು ಆ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಂಥ 4 ಜನರನ್ನು ಈಗಾಗಲೇ ನಾವು ವಶಕ್ಕೆ ತೊಗೊಂಡಿದ್ದೀವಿ. ಮತ್ತು ಫಿರ್ಯಾದಿದಾರರು ಏನಿದ್ದಾರೆ ಇದರ ಸಮಗ್ರ ತನಿಖೆ ಆಗಬೇಕು ಅನ್ನೋಂಥ ಒಂದು ಮನವಿಯನ್ನು ಮಾಡಿದ್ದಾರೆ. ಆ ಪ್ರಕಾರ ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ. ಇಲ್ಲ, ವೆರಿಫೈ ಮಾಡ್ತೀವಿ. ಈಗ ಪ್ರಕರಣ ದಾಖಲಾಗಿದೆ, ಅದರಲ್ಲಿ ಒಂದು ಸಮಗ್ರ ತನಿಖೆ ಆಗುತ್ತೆ. ನಾನು ಕೂಡ ರಾತ್ರಿ ವಿಷಯ ಗೊತ್ತಾದಾಗಿಂದನೂ ನಿರಂತರವಾಗಿ ನಮ್ಮ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೆ. ಮತ್ತು ರಾತ್ರಿ ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಅವರು ಮಹಾನಂದ್ ನಂದಗಾವಿಯವರು ಸ್ಪಾಟ್ ವಿಸಿಟ್ ಮಾಡಿ ಅವರು ಕೂಡ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮತ್ತು ತನಿಖೆ ಸಮಗ್ರ ರೀತಿಯಲ್ಲಿ ಆಗುತ್ತೆ. ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾಕೆ ಒಂದು ಕೃತ್ಯ ನಡೀತು, ಆ ಕೃತ್ಯ ಏನು ನಡೆದಿದೆ, ಎಲ್ಲದರದ್ದು ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ. ಅಲ್ಲಿ ಒಂದು CCTV ಇರುವಂಥದ್ದು ಕಾಣುತ್ತೆ. ಮತ್ತು ಆರೋಪಿಗಳು ಇರ್ಬೋದು, ಫಿರ್ಯಾದಿದಾರರು ಇರ್ಬೋದು, ಯಾವ ಕಡೆಯಿಂದ ಬಂದರು ಏನು ಅನ್ನೋಂಥದ್ದೆಲ್ಲ ಸಂಪೂರ್ಣವಾಗಿ CCTV ಫುಟೇಜ್ ಇರ್ಬೋದು, ಅಥವಾ ಆ ಕೃತ್ಯ ನಡಿಬೇಕಾದ್ರೆ ಯಾರಾದರೂ ಮೊಬೈಲಲ್ಲಿ ವಿಡಿಯೋ ಮಾಡಿರುವಂಥದ್ದು ಏನಿದೆ ಅದನ್ನೆಲ್ಲ ಸಂಪೂರ್ಣವಾಗಿ ತಗೊಂಡು ಒಂದು ಸಮಗ್ರ ತನಿಖೆ ಆಗುತ್ತೆ. ಈಗ ನೋಡಿ, ಆರೋಪಿಗಳು ಸಿಕ್ಕಂಥ ಸಂದರ್ಭದಲ್ಲಿ ಅವ್ರದ್ದು ವಯಸ್ಸು ಎಷ್ಟಿದೆ ಅನ್ನೋಂಥದ್ದು ಪತ್ತೆ ಮಾಡ್ತೀವಿ. ಈಗ 4 ಜನ ಆರೋಪಿಗಳು ಯಾರು ಸ್ಪಾಟಲ್ಲಿ ಇದ್ದರು ಅಂಥವ್ರನ್ನ ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಸೊ ಅವ್ರು ಯಾರು ಪ್ರಮುಖ ಆರೋಪಿ ಒಬ್ಬ ಇದ್ದಾನೆ, ಅವನು ಸೇರಿದಂತೆ ಇನ್ನೂ 3-4 ಜನ ಇದ್ದರು ಅಂತ ಹೇಳ್ತಾರೆ. ಮತ್ತು ಕಂಪ್ಲೇಂಟಲ್ಲಿ 5-6 ಜನ ಇದ್ದರು ಅಂತ ಹೇಳ್ತಾರೆ. ಈಗ ನಾನು ಸ್ಪಾಟ್ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಫಿರ್ಯಾದಿದಾರನ್ನ ಅಲ್ಲಿ ಸ್ಪಾಟಲ್ಲೂ ಭೇಟಿ ಮಾಡಿದ್ದೀನಿ, ಮತ್ತು ಅವ್ರ ಮನೆ ಹತ್ರ ಕೂಡ ಭೇಟಿ ಮಾಡಿದ್ದೀನಿ. ಆ ಸಂದರ್ಭದಲ್ಲಿ ಒಂದು 8 ಜನ ಇದ್ದರು ಅಂತ ಹೇಳ್ತಾರೆ. ಸೊ ಯಾರ್ಯಾರು ಇದ್ದರು ಅನ್ನೋಂಥದ್ದು ಅವ್ರದ್ದು ಆ್ಯಂಟಿಸಿಡೆಂಟ್ಸು ಮತ್ತು ಅವ್ರದ್ದು ಏನು ಡೀಟೇಲ್ಸ್ ಇದೆ ವೆರಿಫೈ ಮಾಡಿದಾಗ ಮೇಜರ್ ಇದ್ದಾರೋ ಮೈನರ್ ಇದ್ದಾರೋ ಅನ್ನೋದು ಗೊತ್ತಾಗುತ್ತೆ. ಒಂದು ಎರಡನೇದು, ಡೆಫಿನೆಟ್ಲಿ ಅವ್ರನ್ನ ಮೆಡಿಕಲ್ ಟೆಸ್ಟಿಗೆ ನಾವು ಸಬ್ಜೆಕ್ಟ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ಸ್ಪೆಸಿಫಿಕ್ಕಾಗಿ ಡ್ರಗ್ಸ್ದು ನಾವೇನು ಕನ್ಸಂಪ್ಷನ್ಗೆ ಒಂದು ಡ್ರೈವ್ ಮಾಡಿದಾಗ ಕಿಟ್ ಉಪಯೋಗಿಸಿದ್ವಿ, ಆ ಪ್ರಕಾರ ನಾವು ಹಾಸ್ಪಿಟ್ಲಿಗೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಡ್ರಗ್ ಇನ್ಫ್ಲುಯೆನ್ಸಲ್ಲಿ ಇದ್ರ ಅನ್ನೋಂಥದ್ದು ಕೂಡ ನಾವು ತಪಾಸಣೆ ಮಾಡ್ತೀವಿ.